ಹಾಲಿಂದು ರೈತರು ಪ್ರೋತ್ಸಾಹ ಧನ ಮೊದಲು 5 ಇತ್ತು, ಇವಾಗ 10 ರೂಪಾಯಿ ಮಾಡ್ಲೇಬೇಕು ಅಂತ ಹೇಳಿ ರೈತರು ಎಲ್ಲ ಕಡೆ ಹೋರಾಟ ಮಾಡ್ತಾ ಇದ್ದಾರೆ. ಇರೋ 5 ರೂಪಾಯಿ ಕೊಡ್ತಾ ಇಲ್ಲಲ್ರಿ ರಾಜ್ಯ ಸರ್ಕಾರ. ಸರ್ಕಾರ ಮಾಡಿಲ್ಲ, ಏನ್ ಹೇಳ್ಬೇಕಂದ್ರೆ ಸರ್ಕಾರ ಇರೋ 5 ರೂಪಾಯಿ ಇದು ಹಿಂದಿನ ಭಾಜಪ ಸರ್ಕಾರ ಯಡಿಯೂರಪ್ಪ ಮುಖ್ಯಮಂತ್ರಿಗಳು ಇದ್ದಾಗ ತಂದಂತ ಯೋಜನೆ. ಇದು ರೈತರಿಗೆ ಅನುಕೂಲ ಆಗಬೇಕು, ಬಡವರಿಗೆ ಅನುಕೂಲ ಆಗಬೇಕು ಅಂತೇಳಿ. ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಗ್ಯಾರಂಟಿಗಳಿಗೆ ಹಣ ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತೇಳಿ ಈಗ ಕೊಡ್ತಕ್ಕಂಥ ಪ್ರೋತ್ಸಾಹ ಧನವನ್ನು ಅದನ್ನು ಕೂಡ ನಿಲ್ಲಿಸಿರುವಂಥದ್ದು. ಇನ್ನೂ 800-900 ಕೋಟಿ ರೂಪಾಯಿ ಹಾಗೆ ಬಾಕಿ ಉಳಿಸ್ಕೊಂಡಿದ್ದಾರೆ. ಹಾಗಾಗಿ ಇವರೆಲ್ಲ 10 ರೂಪಾಯಿಗೆ ಇರಿಸಿ ಇರೋ ದುಡ್ಡು ಕೊಟ್ಟರೆ ಇರೋ 10 ರೂಪಾಯಿ, ಇರೋ 5 ರೂಪಾಯಿನ ಫಸ್ಟ್ ಕೊಡ್ಲಿ. 2 ಕೋಟಿ ರೂಪಾಯಿ ಬೀದರ್ ಜಿಲ್ಲೆಯಲ್ಲಿ ಹಗರಣ ಆಗಿದ್ದು ಪ್ರೂವ್ ಆಗಿದೆ. 6-4 ಎನ್ಕ್ವೈರಿ ಆಯ್ತು, 6-8 ಆಯ್ತು, 6-9 ಆಯ್ತು, ಎಲ್ಲ ಪ್ರೂವ್ ಆಗಿದೆ. ಮ್ಯಾನೇಜ್ಮೆಂಟ್ ನವರು ಈ 2 ಕೋಟಿ ರೂಪಾಯಿ ರೈತರ ಪ್ರೋತ್ಸಾಹ ಧನನ ತಿಂದಿದ್ದು ಇದಾಗಿದೆ. ಇಲ್ಲಿವರೆಗೆ ಯಾವುದೋ ಕ್ರಮ ಕೈಗೊಂಡಿಲ್ಲ. ಅದು ಯಾಕಾಗಿಲ್ಲ? ಈಗ ಯಾರು ಸಚಿವರು ಬರ್ತಾರೆ, ಉತ್ಸವ ಸಚಿವರು, ಅವರು ಕೇಳಿ ನಾವು ಕೂಡ ಸದನದಲ್ಲಿ ಸರ್ಕಾರ ಕಂಬಳ ಮಾಡ್ಲಿಕ್ಕೆ ಹೋಗೋದೇ ಈಗಾಗಲೇ ಮರಗಳ ಮಾರಾಟ ಮಾಡ್ತಿದೆ. ಈಗ ನೀವು ಕಂಬಳ ಮಾಡಬಾರ್ದಂತ ನೀವು ಕೂಡ ವಿರೋಧ ಮಾಡ್ತಿದ್ರಿ ಸರ್. ಏನ್ ಹೇಳ್ತೀರಿ ಸರ್? ಪರಿಸರವಾದಿಗಳು ಕೂಡ ಮರಗಳನ್ನ ಕಟ್ ಮಾಡೋದಕ್ಕೆ ವಿರೋಧ ಮಾಡ್ತಿದ್ದಾರೆ ಸರ್. ಕಂಬಳ ಅದರದ್ದೇ ಆದಂತ ಒಂದು ಪಾವಿತ್ರ್ಯತೆ ಇದೆ. ಕರಾವಳಿ ಭಾಗ ಒಂದು ಸಾಂಸ್ಕೃತಿಕ ಉತ್ಸವ ಕೂಡ ಆಚರಣೆ ಮಾಡುವಂಥದ್ದು. ಅದ್ರ ಬಗ್ಗೆ ನಮ್ಮದು ಕೂಡ ಅದಕ್ಕೆ ಬೆಂಬಲ ಇದೆ. ಹಿಂದೆ ಭಾಜಪ ಸರ್ಕಾರ ಇದ್ದಾಗ ಅದಕ್ಕೆ ಹಣಕಾಸಿನ ನೆರವು ಕೂಡ ಯಡಿಯೂರಪ್ಪ ಮುಖ್ಯಮಂತ್ರಿಗಳಿದ್ದಾಗ ನೀಡಿರ್ತಕ್ಕಂಥದ್ದು. ಕಂಬಳಕ್ಕೆ ಕೊಡ್ತಕ್ಕಂಥ ಗೌರವ ಕೊಡಲೇಬೇಕು. ಆದರೆ ಇವತ್ತು ದಸರಾ ವಿಚಾರದಲ್ಲಿ, ದಸರಾ ಅಂತೇಳಿದ್ರೆ ನಾಡ ಹಬ್ಬ, ಇದು ಒಂದು ಆಚರಣೆ ಹಿಂದಿನಿಂದಲೂ ಕೂಡ ಅದರದ್ದೇ ಆದಂಥ ಒಂದು ಪದ್ಧತಿ ಇದೆ, ಪರಂಪರೆ ಉಳಿಸ್ಕೊಂಡು ಬಂದಿದ್ದಾರೆ. ಅದರಲ್ಲಿ ಕಂಬಳವನ್ನು ತಂದು ಸೇರಿಸುವಂಥದ್ದು ಆಗಬಾರ್ದು ಅನ್ನೋ ಅಪೇಕ್ಷೆ ಮಹಾರಾಜರದ್ದು ಕೂಡ ಇದೆ. ಆ ಭಾಗದ ಜನಪ್ರತಿನಿಧಿಗಳು, ಜನರ ಅಪೇಕ್ಷೆ ಕೂಡ ಅದೇ ಇರುವಂಥದ್ದು. ಹಾಗಾಗಿ ಮಂಡತನ ಮಾಡೋದು ಬೇಡ, ಕಂಬಳ ನಡೆಸಬಾರ್ದು ಅನ್ನೋ ಆಗ್ರಹವನ್ನು ನಾವು ಕೂಡ ಮಾಡಿದ್ದೇವೆ. ಹಾಲಿಂದು ರೈತರು ಪ್ರೋತ್ಸಾಹ ಧನ ಮೊದಲು 5 ಇತ್ತು, ಇವಾಗ 10 ರೂಪಾಯಿ ಮಾಡ್ಲೇಬೇಕು ಅಂತ ಹೇಳಿ ರೈತರು ಎಲ್ಲ ಕಡೆ ಹೋರಾಟ ಮಾಡ್ತಾ ಇದ್ದಾರೆ. ಇರೋ 5 ರೂಪಾಯಿ ಕೊಡ್ತಾ ಇಲ್ಲಲ್ರಿ ರಾಜ್ಯ ಸರ್ಕಾರ. ಸರ್ಕಾರ ಮಾಡಿಲ್ಲ, ಏನ್ ಹೇಳ್ಬೇಕಂದ್ರೆ ಸರ್ಕಾರ ಇರೋ 5 ರೂಪಾಯಿ ಇದು ಹಿಂದಿನ ಭಾಜಪ ಸರ್ಕಾರ ಯಡಿಯೂರಪ್ಪ ಮುಖ್ಯಮಂತ್ರಿಗಳು ಇದ್ದಾಗ ತಂದಂತ ಯೋಜನೆ. ಇದು ರೈತರಿಗೆ ಅನುಕೂಲ ಆಗಬೇಕು, ಬಡವರಿಗೆ ಅನುಕೂಲ ಆಗಬೇಕು ಅಂತೇಳಿ. ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಗ್ಯಾರಂಟಿಗಳಿಗೆ ಹಣ ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತೇಳಿ ಈಗ ಕೊಡ್ತಕ್ಕಂಥ ಪ್ರೋತ್ಸಾಹ ಧನವನ್ನು ಅದನ್ನು ಕೂಡ ನಿಲ್ಲಿಸಿರುವಂಥದ್ದು. ಇನ್ನೂ 800-900 ಕೋಟಿ ರೂಪಾಯಿ ಹಾಗೆ ಬಾಕಿ ಉಳಿಸ್ಕೊಂಡಿದ್ದಾರೆ. ಹಾಗಾಗಿ ಇವರೆಲ್ಲ 10 ರೂಪಾಯಿಗೆ ಇರಿಸಿ ಇರೋ ದುಡ್ಡು ಕೊಟ್ಟರೆ ಇರೋ 10 ರೂಪಾಯಿ, ಇರೋ 5 ರೂಪಾಯಿನ ಫಸ್ಟ್ ಕೊಡ್ಲಿ. 2 ಕೋಟಿ ರೂಪಾಯಿ ಬೀದರ್ ಜಿಲ್ಲೆಯಲ್ಲಿ ಹಗರಣ ಆಗಿದ್ದು ಪ್ರೂವ್ ಆಗಿದೆ. 6-4 ಎನ್ಕ್ವೈರಿ ಆಯ್ತು, 6-8 ಆಯ್ತು, 6-9 ಆಯ್ತು, ಎಲ್ಲ ಪ್ರೂವ್ ಆಗಿದೆ. ಮ್ಯಾನೇಜ್ಮೆಂಟ್ ನವರು ಈ 2 ಕೋಟಿ ರೂಪಾಯಿ ರೈತರ ಪ್ರೋತ್ಸಾಹ ಧನನ ತಿಂದಿದ್ದು ಇದಾಗಿದೆ. ಇಲ್ಲಿವರೆಗೆ ಯಾವುದೋ ಕ್ರಮ ಕೈಗೊಂಡಿಲ್ಲ. ಅದು ಯಾಕಾಗಿಲ್ಲ? ಈಗ ಯಾರು ಸಚಿವರು ಬರ್ತಾರೆ, ಉತ್ಸವ ಸಚಿವರು, ಅವರು ಕೇಳಿ ನಾವು ಕೂಡ ಸದನದಲ್ಲಿ ಸರ್ಕಾರ ಕಂಬಳ ಮಾಡ್ಲಿಕ್ಕೆ ಹೋಗೋದೇ ಈಗಾಗಲೇ ಮರಗಳ ಮಾರಾಟ ಮಾಡ್ತಿದೆ. ಈಗ ನೀವು ಕಂಬಳ ಮಾಡಬಾರ್ದಂತ ನೀವು ಕೂಡ ವಿರೋಧ ಮಾಡ್ತಿದ್ರಿ ಸರ್. ಏನ್ ಹೇಳ್ತೀರಿ ಸರ್? ಪರಿಸರವಾದಿಗಳು ಕೂಡ ಮರಗಳನ್ನ ಕಟ್ ಮಾಡೋದಕ್ಕೆ ವಿರೋಧ ಮಾಡ್ತಿದ್ದಾರೆ ಸರ್. ಕಂಬಳ ಅದರದ್ದೇ ಆದಂಥ ಒಂದು ಪಾವಿತ್ರ್ಯತೆ ಇದೆ. ಕರಾವಳಿ ಭಾಗ ಒಂದು ಸಾಂಸ್ಕೃತಿಕ ಉತ್ಸವ ಕೂಡ ಆಚರಣೆ ಮಾಡುವಂಥದ್ದು. ಅದ್ರ ಬಗ್ಗೆ ನಮ್ಮದು ಕೂಡ ಅದಕ್ಕೆ ಬೆಂಬಲ ಇದೆ. ಹಿಂದೆ ಭಾಜಪ ಸರ್ಕಾರ ಇದ್ದಾಗ ಅದಕ್ಕೆ ಹಣಕಾಸಿನ ನೆರವು ಕೂಡ ಯಡಿಯೂರಪ್ಪ ಮುಖ್ಯಮಂತ್ರಿಗಳಿದ್ದಾಗ ನೀಡಿರ್ತಕ್ಕಂಥದ್ದು. ಕಂಬಳಕ್ಕೆ ಕೊಡ್ತಕ್ಕಂಥ ಗೌರವ ಕೊಡಲೇಬೇಕು. ಆದರೆ ಇವತ್ತು ದಸರಾ ವಿಚಾರದಲ್ಲಿ, ದಸರಾ ಅಂತೇಳಿದ್ರೆ ನಾಡ ಹಬ್ಬ, ಇದು ಒಂದು ಆಚರಣೆ ಹಿಂದಿನಿಂದಲೂ ಕೂಡ ಅದರದ್ದೇ ಆದಂಥ ಒಂದು ಪದ್ಧತಿ ಇದೆ, ಪರಂಪರೆ ಉಳಿಸ್ಕೊಂಡು ಬಂದಿದ್ದಾರೆ. ಅದರಲ್ಲಿ ಕಂಬಳವನ್ನು ತಂದು ಸೇರಿಸುವಂಥದ್ದು ಆಗಬಾರ್ದು ಅನ್ನೋ ಅಪೇಕ್ಷೆ ಮಹಾರಾಜರದ್ದು ಕೂಡ ಇದೆ. ಆ ಭಾಗದ ಜನಪ್ರತಿನಿಧಿಗಳು, ಜನರ ಅಪೇಕ್ಷೆ ಕೂಡ ಅದೇ ಇರುವಂಥದ್ದು. ಹಾಗಾಗಿ ಮಂಡತನ ಮಾಡೋದು ಬೇಡ, ಕಂಬಳ ನಡೆಸಬಾರ್ದು ಅನ್ನೋ ಆಗ್ರಹವನ್ನು ನಾವು ಕೂಡ ಮಾಡಿದ್ದೇವೆ.